ಸೊ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಹಬ್ಬದ ಸ್ಪೆಷಲ್ಲು ಗುಲಾಬ್ ಜಾಮೂನ್ ಆಗಿರುತ್ತೆ ಗೈಸ್. ಸೊ ಗುಲಾಬ್ ಜಾಮೂನ್ ಒಂದು ಪ್ಯಾಕೆಟಿಂದ ಸೊ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ 1 ಪ್ಯಾಕೆಟ್ ಗುಲಾಬ್ ಜಾಮೂನ್ನ ಒಂದು ಬಟ್ಲಿಗೆ ಹಾಕ್ಕೋಬೇಕು. ಸೊ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೋಬೇಕು ಗೈಸ್. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸಾಫ್ಟ್ ಆಗೋವರೆಗೂ ಅದನ್ನ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಜಾಸ್ತಿ ನೀರು ಹಾಕಿದ್ರೆ ಹಸಿಟ್ಟೆಲ್ಲ ವೇಸ್ಟ್ ಆಗುತ್ತೆ ಗೈಸ್. ಸ್ವಲ್ಪ ನೀರು ಹಾಕಿದ್ರೆ ನೀರು ಹಾಕ್ಕೊಂಡು ಕಲಸಿದ್ರೆ ಚೆನ್ನಾಗಿ ಬರುತ್ತೆ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು ಗೈಸ್. ಕ್ವಿಕ್ಕಾಗಿ ಮಾಡ್ಕೊಬೋದು. 5 to 10 ಮಿನಿಟ್ಸಲ್ಲಿ ಆಗೋಗುತ್ತೆ. ಸೊ ನೋಡಿ, ಈ ಥರ ಸಾಫ್ಟಾಗಿ ಆಗಿರಬೇಕದು. ಗಟ್ಟಿಯಾಗೂ ಇರಬಾರ್ದು ಗೈಸ್. ತುಂಬ ಗಟ್ಟಿಯಾಗಿದ್ದರೂ ಚೆನ್ನಾಗಿ ಬರೋದಿಲ್ಲ. ಎಣ್ಣೆಗೆ ಹಾಕಿದ ತಕ್ಷಣ ಉಬ್ಬಬೇಕು ಗೈಸ್. ಆ ಥರ ಹಸಿಟ್ಟನ್ನ ಸಾಫ್ಟಾಗಿ ಕಲಿಸ್ಕೋಬೇಕು. ಸೊ ಒಂದು ಕಡೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ಇದಕ್ಕೆ ಏಲಕ್ಕಿ ಹಾಕಬೇಕು. ಸೊ ನಮ್ಮ ಹತ್ರ ಏಲಕ್ಕಿ ಇರಲಿಲ್ಲ ಅಂದ್ಬಿಟ್ಟು ನಾವು ಹಂಗೆ ಮಾಡ್ತಾಯಿದ್ದೀವಿ. ಸೊ ಇದನ್ನು 5 ಮಿನಿಟ್ಸು ನೆನೆಸಿಕ್ಕೋಣ ಹಸಿಟ್ಟನ್ನ. ಸೊ ಒಂದು ಕಡೆ ಇದು ಕುದಿಯೋಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಬಾಣಲಿಗೆ ಎಣ್ಣೆ ಹಾಕ್ಕೋತಾ ಇದ್ದೀವಿ ಗೈಸ್. 2 ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದು ಕಾಯಕ್ಕೆ ಬಿಡಬೇಕು. ಸೊ ಇದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಚೆನ್ನಾಗಿ ನೆನೆಸಿರಬೇಕು. ಕೈಗೂ ಅಂಟ್ಕೋಬಾರ್ದು ಗೈಸ್. ಆ ಥರ ಆಗಿರಬೇಕು. ಕೈಗೆ ಒಂಚೂರು ಅಂಟ್ಕೋಬಾರ್ದು. ಅದಾಗಿರೋದನ್ನ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೇಕು. ರೌಂಡ್ ಆಗಲಿ ಇಲ್ಲಾಂದರೆ ಉದ್ದುದ್ದಕ್ಕಾಗಲಿ ಹೆಂಗೆ ಬೇಕಾದರೂ. ಸೊ ಎಣ್ಣೆನ ಒಂದು ಕಡೆ ಕಾಯಕ್ಕೆ ಇಕ್ಕಿದ್ದೀವಲ್ಲ, ಸೊ ಅದು ಎಣ್ಣೆ ಕಾದಿದೆ. ಒಂದೊಂದಾಗೇ ಗುಲಾಬ್ ಜಾಮೂನ ಬಿಟ್ಕೊಂಡು 2 ಕಡೆ ಬೇಯಿಸ್ಕೋಬೇಕು ಗೈಸ್. ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಒಂದು ಕಡೆ ಸಕ್ಕರೆ ಪಾಕ ಇಕ್ಕಿದ್ವಲ್ಲ, ಸೊ ಅದು ಚೆನ್ನಾಗಿ ಕುದೀತಾ ಇದೆ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇಳಿಸ್ಕೊಬಿಡಿ. ಸೊ ತುಂಬ ನೀರಾಗೂ ಇರಬಾರ್ದು, ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಇವಾಗ ಒಂದು ಕಡೆ ಇದು ಬೇಯ್ತಾ ಇದೆ ನೋಡಿ. ಈ ಥರ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಾಂದರೆ ಹಂಗೆ ಇರುತ್ತೆ ಗೈಸ್, ಒಳಗಡೆ ಎಲ್ಲ ಹಸಿಟ್ಟಿರುತ್ತೆ. ಸೊ ಇನ್ನೊಂದು ಸತಿ ಹಾಕ್ತಾಯಿದ್ದೀನಿ. ಸೊ ಅದು ಇದಾಗಿದ ತಕ್ಷಣ ನೋಡಿರಿ, ಈ ಥರ ಆಗಿರಬೇಕು ಪಾಕ. ಆ ಪಾಕಕ್ಕೆ ಆರಕ್ಕೆ ಬಿಡಬೇಕು ಆ ಪಾಕನ. ಆ ಪಾಕಕ್ಕೆ ನಾವೇನು ಸುಟ್ಕೊಂಡಿರ್ತೀರೋ ಅದನ್ನು ಹಾಕ್ಕೊಬೇಕು. ಇಷ್ಟೇ ಗೈಸ್, ಸಿಂಪಲಾಗಿ ಮಾಡ್ಕೊಳೋದು. ಏಲಕ್ಕಿನ ಲಾಸ್ಟಲ್ಲಿ ಕುಟ್ಬಿಟ್ಟು ಲೈಕ್ ಪೌಡರ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಏಲಕ್ಕಿನ. ತುಂಬ ಟೇಸ್ಟಾಗಿರುತ್ತೆ ಗೈಸ್. ಒಂದು ಸತಿ ಟ್ರೈ ಮಾಡಿ. ಯಾರಿಗೆ ಜಾಮೂನ್ ಮಾಡೋಕ್ಕೆ ಬರಲ್ವೋ ಅವರು. ಸೊ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.